ಸರ್ವೆ ನಂಬರ್ 48ರಲ್ಲಿ ಕೆರೆ ಇದೆ. ಕೆರೆ ನಾವೇ ಹೂಳೆತ್ತಿ ನಾವೇ ಕೆರೆ ಸಂರಕ್ಷಣೆ ಮಾಡಿ ಭದ್ರವಾಗಿ ಇಟ್ಕೊಂಡಿದ್ದೇವೆ. ಯಾಕಂದರೆ ನಮಗೂ ಕೆರೆ ಬೇಕು. ಆ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ. ಸರ್ಕಾರದ ಹೆಸರಿನಲ್ಲೇ ಇದೆ. ದೋ ನಮಗೆ ಕ್ರಯದಲ್ಲಿ ಬಂದಿದ್ರೂ ಕೂಡ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸೊ ದಟ್ ಈಗ ಆರೋಪ ಬಂದಿರೋದೇನು? ಕೆರೆ ನಿಮ್ಮ ಹೆಸರಲ್ಲಿ ಇದೆಯಾ ಹಾಗಾದ್ರೆ ಪಾಣಿನಲ್ಲಿ? ಇಲ್ಲ ಹೇಳ್ತೀನಿ ಕೇಳಿಸ್ಕೊಂಬಿಡಿ. ಸರಿ, ಆರೋಪ ಬಂದಿದ್ದೇನು ಹೇಳ್ತೀನಿ. ಅಲ್ಲ, ಒಂದ್ ನಿಮಿಷ, ಅವ್ರು ಹೇಳಿದಕ್ಕೆ ಹೇಳ್ಬಿಡ್ತೇನೆ. ನೀವು ಹೇಳಿದಕ್ಕೂ ಒಪ್ತೀನಿ ನಾನು ಯಾವುದಕ್ಕೂ ನೀವೇನು ನಾಯಕರು ಹೇಳಿದ್ದಾರೆ ನಾನು ಅಗ್ರೀಡ್. ಅದು ಹೇಳೋದಕ್ಕೆ ಮೊದಲು ಸ್ಪಷ್ಟೀಕರಣ ಕೊಟ್ಬಿಡ್ತೇನೆ. 40 ಸರ್ವೆ ರಾಮನ್ ಲೆಕ್ಕ ಯಾವುದು, ಕೃಷ್ಣನ್ ಲೆಕ್ಕ ಯಾವುದು ಅಂತ ಬೇಕಷ್ಟೇ. ಅದು ನಿನ್ನ ಹತ್ರ ಮಾತ್ರಪ್ಪ, ನಮ್ಮ ಹತ್ರ ಇಲ್ಲ, ಒಂದೇ ಲೆಕ್ಕ. ಸರ್ವೆ ನಂಬರ್ 48ರಲ್ಲಿ ಕೆರೆ ಇದೆ. ಕೆರೆ ಸಂರಕ್ಷಿತವಾಗಿದೆ. ಕೆರೆಯಲ್ಲಿ ನೀರು ಕೂಡ ಇದೆ. ಕೆರೆಯಲ್ಲಿ ನೀರು ಕೂಡ ಇದೆ. ಸೊ 2 ಕೆರೆಗಳಿದ್ದಾವೆ ನಮ್ಮ ಜಮೀನಲ್ಲಿ. ನಾನೇ ಹೇಳ್ತಾ ಇದ್ದೇನೆ, 2 ಕೆರೆಗಳು 1 ಇಂಚು ಕೂಡ ಹೆಚ್ಚು ಕಮ್ಮಿ ಆಗದಾಗೆ ನಾವು ಆ ಕಾಲದಿಂದನೂ ಇತ್ತೀಚೆಗೆ ಕೂಡ ಹೂಳೆತ್ತಿ ಕೆರೆ ಆಳನೂ ಕೂಡ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನೀರು ಇದ್ದರೆ ನಮಗೆ ನಾವೆಲ್ಲ ಡ್ರೈ ಲ್ಯಾಂಡಲ್ಲಿ ಇರುವಂಥವ್ರು ಅಧ್ಯಕ್ಷರೇ. ಇದು 47 ಬಂದಾಗ ಏನಂದರೆ ಅದು ಕೆರೆಗಿಂತ ಮೇಲೆ ಇದೆ, ಕಲ್ಲುಗುಟ್ಟಗಳು ಇರುವಂತಹದ್ದು. ಅದೇನಾಗಿದೆ, ಅದು ಇದೆ. ಕೆರೆ ಈ ಕೋಡಿ ಪಕ್ಕದಲ್ಲಿ 1 ಎಕರೆ ಸ್ಮಶಾನ ಅಂತ ಬರೀ ಪ್ರತಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದು ಆಕಾರ ಬಂದಲ್ಲಿ ಇಲ್ಲ, ಟಿಪ್ಪಣಿಯಲ್ಲಿ ಇಲ್ಲ, RTCಯಲ್ಲೂ ಇಲ್ಲ. ಪ್ರತಿ ಪುಸ್ತಕ ಅಂತ ಒಂದು ಇರುತ್ತೆ. ಆ ಪ್ರತಿ ಪುಸ್ತಕದಲ್ಲಿ 64ನೇ ಇಸ್ವಿಯಲ್ಲಿ ಮಾತ್ರ 1 ಎಕರೆ ಸ್ಮಶಾನ ಅಂತ ಬರೆದಿದ್ದಾರೆ. ಸದ್ಯ ಈಗ ಸ್ಮಶಾನಕ್ಕೆ ಬಿಟ್ಕೊಡ್ಬೇಕು ಅಂದರೆ ಬಿಟ್ಕೊಡ್ತೀವಿ. ಅದು ಏನು ಈಗ ಅದಕ್ಕೆ ಏನು 1 ಎಕರೆ ನಮಗೆ ಯಾವ ಲೆಕ್ಕ ಅಲ್ಲಿ? ಅದು ಎಲ್ಲಿ ರಿಮೋಟಲ್ಲಿ ಇರೋದು ಅಂತದ್ದು ಅಧ್ಯಕ್ಷರೇ. ಅದಕ್ಕೆ ಏನು ಅಷ್ಟು ಇಷ್ಟು ಅಂತೇಳಿ ಅಯ್ಯೋ, ಈಗ ಒಳ್ಳೆ ಕತೆ ನಮಗೆ ಅದರಿಂದ. ಆಮೇಲೆ ಈಗ 48 ಕೆರೆ ಪಕ್ಕದಲ್ಲಿ ಕಲ್ಲುಗುಟ್ಟ ಅನ್ನುವಂಥದ್ದು, ಅದರಲ್ಲಿ 20 ಎಕರೆ ಇದೆ. ಅದು ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ. RTCಯಲ್ಲಿ ಕೆರೆ ಅಂತ 1 ವರ್ಷ ಬರೆದಿದ್ದಾರೆ. 1 ವರ್ಷ ಏನು ಕೇಳಿಸ್ಕೊಳ್ಳಿ ದಯವಿಟ್ಟು. ಈ ಯಾವುದು ಆರೋಪ ಬರ್ತಾ ಇದೆಯಲ್ಲ, ಆ ಸರ್ವೆ ನಂಬರು 1 ವರ್ಷದಲ್ಲಿ ಕೆರೆ ಅಂತ RTCಯಲ್ಲಿ ಬರೆದಿದ್ದಾರೆ. ಆದರೆ ಸರ್ವೆ ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಆಗಿದೆ ಅದು ಕಲ್ಲುಗುಟ್ಟ ಅಂತ. ಸರ್ವೆ ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಆಗಿದೆ ಕಲ್ಲುಗುಟ್ಟ ಅಂತ. ಹಾಗಾಗಿ ಸಭಾಧ್ಯಕ್ಷರೇ ಇಷ್ಟು ಸ್ಪಷ್ಟೀಕರಣ ಹೇಳ್ತಾ, ಇದು ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ, ಅದೇ ಕಲ್ಲುಗುಟ್ಟ ಪಕ್ಕದಲ್ಲಿ ಖರಾಬ್ ಅಂತ ಬರೆದಿದ್ದಾರೆ. ಬಟ್ ಸರ್, ಇಷ್ಟೂ ಲ್ಯಾಂಡು ನಾವು ಪರ್ಚೇಸ್ ಮಾಡಿರೋದು, ಇನ್ಕ್ಲೂಡಿಂಗ್ ಖರಾಬು ಎಲ್ಲ ಸೇರಿ. ಆಗಲೇ ಅದನ್ನೇ ನಾನು ಓದಿ ಹೇಳಿದ್ದು, 82 ಏಕರ್ಸ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂದರೆ ಸರ್ವೆ ರೆಕಾರ್ಡ್ಸ್ ಪ್ರಕಾರ ಅನ್ಅಸೆಸ್ಡ್ ಲ್ಯಾಂಡ್. ಅದರಲ್ಲಿ ಕೆರೆ ಖರಾಬು ಎಲ್ಲ ಸೇರ್ಕೊಳ್ತದೆ. ಅದೂ ಮಹಾರಾಜರು ಸೇಲ್ ಡೀಡ್ ಮಾಡಿ ಕೊಟ್ಟಿರುವಂತಹದ್ದು ನಮಗೆ, ಇನ್ಕ್ಲೂಡಿಂಗ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಕೆರೆ ಇದೆಲ್ಲ ಕಲ್ಲುಗುಟ್ಟ ಸೇರ್ಕೊಂಡು ನಮಗೆ. ಅಂಡ್ ಊರೂ ನಾನ್ ಅಗ್ರಿಕಲ್ಚರ್ ಲ್ಯಾಂಡೇ, ಅದನ್ನು ನಮಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಸಭಾಧ್ಯಕ್ಷರೇ, ಇದು ನನ್ನ ಕಾಲಕ್ಕಂತೂ ಸಂಬಂಧನೇ ಇಲ್ಲ. 53ನೇ ಇಸ್ವಿಯಲ್ಲಿ ನಮ್ಮ ತಾತನವ್ರು ತಗೊಂಡಿದ್ದು, ನಮ್ಮ ಚಿಕ್ಕಪ್ಪನವರು ವ್ಯವಸಾಯ ಯಜಮಾನ್ತನ ಮಾಡ್ತಾ ಇದ್ದವರು, ನಮ್ಮ ತಂದೆಯವರು, ಅವರಾದ್ಮೇಲೆ ವಿಭಾಗ ಆಗಿ ನಮಗೆ ಬಂದಿರುವಂತಹದ್ದು. ಈಗ ನಮ್ಮ ಪೀರಿಯಡಲ್ಲಂತೂ ಏನೇನೂ ಆಗಿಲ್ಲ. ಅಷ್ಟಕ್ಕೂ ಕೂಡ ಮಾನ್ಯ ಸಭಾಧ್ಯಕ್ಷರು, ಕೊನೆಗೆ ನಾನು ಮನವಿ ಮಾಡುವಂತಹದ್ದು, ತಾವು ವಿರೋಧ ಪಕ್ಷದ ನಾಯಕರ ಸಲಹೆಯನ್ನು ತಗೊಳ್ಳಿ. ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ಅವ್ರು ಸಲಹೆ ಕೊಡ್ತಾರೆ, ಅವ್ರ ಕಡೆಯಿಂದ ತನಿಖೆಗೆ ನಾನು ತಯಾರಿದ್ದೇನೆ. ದಯವಿಟ್ಟು ನಾನು ಮನವಿನೂ ಮಾಡ್ತೇನೆ, ನೀವು ತನಿಖೆಗೆ, ಮಾನ್ಯ ಅಧ್ಯಕ್ಷರೇ, ತನಿಖೆಗೆ ಇದನ್ನ ರೆಫರ್ ಮಾಡಿ. ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ನಮ್ಮ ಸಭಾ ನಾಯಕರು, ವಿರೋಧ ಪಕ್ಷದ ನಾಯಕರು ಇಬ್ಬರದ್ದು ಸಲಹೆ ತಗೊಂಡು ಯಾರ ಕಡೆಯಿಂದ ಮಾಡಿಸ್ಬೇಕು ಅವ್ರಿಗೆ ರೆಫರ್ ಮಾಡಿ ಸಭಾಧ್ಯಕ್ಷರೇ. ಏನು ತೊಂದರೆ ಇಲ್ಲ, ನಾವು ಎಲ್ಲದಕ್ಕೂ ತಯಾರಿದ್ದೀವಿ. ಅದ್ರಲ್ಲಿ ಏನಾದ್ರೂ ನನ್ನ ಪೀರಿಯಡ್ ಅಲ್ಲಂತೂ ಈಗ 1 ಎಕರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಒಪ್ಕೊಂಡಾಗ ಆಗ್ತೈತೆ. ಇದು ನೀವು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ತಗೊಳ್ಳಿ ಬಿಡಿ ಸರ್. ಏನು ನೀವೇ ಸಭಾಧ್ಯಕ್ಷರೇ, ಇವೆಲ್ಲ ಆಗಿರೋದು ಒಂದೇ ಒಂದ್ ನಿಮಿಷ ನಮ್ಮ ಕೊಲೀಗ್ಸ್, ಇದೆಲ್ಲ ಆಗಿರೋದು 50 ವರ್ಷ ಹಿಂದೆ. ನನ್ನ ಅವಧಿಯಲ್ಲಿ, ಮಾನ್ಯ ನಾಯಕರು ಎಲ್ಲರೂ ಕೇಳಿಸ್ಕೊಳ್ಳಿ, ನನ್ನ ಅವಧಿಯಲ್ಲಿ
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.